ನಮಸ್ಕಾರ, ಗುಡ್ ಈವ್ನಿಂಗ್ ಕರ್ನಾಟಕ. ನಿಮ್ಮೂರ ತಾಜಾ ಸುದ್ದಿಗಳನ್ನು ನೋಡೋಕ್ಕೂ ಮುಂಚೆ ಹೆಡ್ಲೈನ್ಸ್. ಹೊಸ ಪಕ್ಷ ಕಟ್ಟಲು ಯಡಿಯೂರಪ್ಪ ಸ್ಪಷ್ಟ ತೀರ್ಮಾನ. ಹಿಂಬಾಲಕರ ಬಗ್ಗೆ ಮಾತ್ರ ಬಿಎಸ್ವೈ ತಿರುಗುಬಾಣ. ಬಿಜೆಪಿಯಲ್ಲೇ ಉಳಿಸಿಕೊಳ್ಳಲು ವರಿಷ್ಠರ ಜೊತೆ ಸಿಎಂ ಸಂಧಾನ. ತಿರುವಣ್ಣಾಮಲೈ ಧ್ಯಾನಪೀಠ ವಾಪಸ್ಗೆ ನಿರ್ಧಾರ. ನಿತ್ಯಾಗೆ ನೋಟಿಸ್ ನೀಡಿರೋ ತಮಿಳುನಾಡು ಸರ್ಕಾರ. ಬಿಡದಿ ಆಶ್ರಮದಿಂದ ಮಾಯವಾಗಿರೋ ಕಪ್ಪಟ ಕಾವಿಧಾರಿ. ಪ್ರೀತಿ ಮಾಡಿ ವಂಚಿಸಿದ ಕಾಮುಕ. ಪ್ರಿಯತಮೆ ಪೋಷಕರಿಂದ ಗೂಸಾ ತಿಂದ ಕೆಎಸ್ಆರ್ಟಿಸಿ ಚಾಲಕ. ಚಿಕ್ಕಮಗಳೂರಲ್ಲಿ ಪೊಲೀಸರ ವಶಕ್ಕೆ ನಯವಂಚಕ. ಸೀರೆ ಅಡವಿಟ್ಟು ಸಾಲ ಪಡೆಯುವ ನೇಕಾರ. ಧಾರವಾಡ ಅರ್ಬನ್ ಬ್ಯಾಂಕ್ನಿಂದ ವಿಶೇಷ ಸಹಕಾರ. ನೂಲುವ ಬಡವರ ಬಾಳಿಗೆ ಹೊಸ ಆಧಾರ. ತರಾವರಿ ಮೂರ್ತಿ ನಿರ್ಮಿಸೋ ಕಲಾವಿದನ ಕೈಚಳಕ. ಮನೆ ಅಂಗಳದಲ್ಲೇ ಅರಳಿ ನಿಂತಿರೋ ಕಲಾಲೋಕ. ಮಂಗಳೂರಿನ ದಿನೇಶ್ ಪ್ರಕೃತಿಯ ಅಪ್ಪಟ ಆರಾಧಕ. ಕಷ್ಟಪಟ್ಟು ಹಗಲಿರುಳು ದುಡಿದು ಬಟ್ಟೆ ನೇಯುವ ನೇಕಾರರ ಸಮಸ್ಯೆಗೆ ಯಾವೊಂದು ಸರ್ಕಾರವೂ ಸರಿಯಾಗಿ ಸ್ಪಂದಿಸಿಲ್ಲ. ಹೀಗಾಗಿ ವಿನಾಶದ ಅಂಚಿನಲ್ಲಿರುವ ನೇಕಾರರ ಬದುಕು ಹಸನಾಗಲು ಹುಬ್ಬಳ್ಳಿಯಲ್ಲೊಂದು ಬ್ಯಾಂಕ್ ಮುಂದಾಗಿದೆ. ಹೇಗೆ ಅಂತ ಬನ್ನಿ ನೋಡೋಣ. ಇದು ಹುಬ್ಬಳ್ಳಿಯಲ್ಲಿರೋ ಧಾರವಾಡ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಬ್ಯಾಂಕ್. ಬ್ಯಾಂಕಿಗೆ ಸೀರೆ ಗಂಟು ಹೊತ್ತುಕೊಂಡು ಇಬ್ಬರು ಬರ್ತಿರೋದನ್ನು ನೋಡಿ. ಇವರು ಸೀರೆಗಳನ್ನು ಅಡವಿಟ್ಟು ಸಾಲ ಪಡೆಯೋದಕ್ಕೆ ಬಂದಿದ್ದಾರೆ. ಹೌದು, ಧಾರವಾಡ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಬ್ಯಾಂಕ್ ಇಂಥದ್ದೊಂದು ಸೌಲಭ್ಯವನ್ನು ನೇಕಾರರಿಗೆ ಒದಗಿಸಿದೆ. ಇದರಿಂದಾಗಿ ತುಂಬಾನೇ ಅನುಕೂಲವಾಗಿದೆ ಅಂತಾರೆ ನೇಕಾರ ಹನುಮಂತಪ್ಪ. ಈ ಬ್ಯಾಂಕ್ದವ್ರು ನಮಗೊಂದು ಸಹಾಯ ಮಾಡಿದ್ರೆ ಸೀರೆಯನ್ನು ಅಡವಿಡ್ಕೊತಾರ. ಅಂದರೆ ಎಕ್ಸಾಂಪಲ್ ಗೋಲ್ಡ್ ಹೆಂಗಿಟ್ಟು ನಾವು ಲೋನ್ ತೊಗೊತೀವೋ ಅದೇ ಥರ ಸೀರೆಯನ್ನು ಇಟ್ಟು ನಮ್ಗೆ ಲೋನ್ ಕೊಡ್ತಾರೆ. ಆ ಲೋನ್ ತೊಗೊಂಡು ನಾವು ಉದ್ಯೋಗ ಮುಂದುವರಿಸ್ತೀವಿ. ಇಲ್ಲ ಅಂತಂದ್ರೆ ಈ ಗೈರ್ ಸೀಸನ್ ಒಳಗೆ ಅಂಗಡಿಕಾರ್ ಭಾಳ ಕೆಳಮಟ್ಟದಾಗ ರೇಟ್ ಕೇಳ್ತಾರೆ. ಆ ರೀತಿ ನಾವು ಕೊಟ್ಟಿವಿ ಅಂದರೆ ಈಗ ಏನು ಉಳಿದೇವಿ ನೇಕಾರ ಅದು ಉಳಿಯಂಗಿಲ್ಲ. ಈ ಬ್ಯಾಂಕ್ದವ್ರು ನಮಗೆ ಸಹಾಯ ಮಾಡ್ಯಾರ, ಮುಳುಗೋ ದೋಳಿಯನ್ನು ಉಳಿಸ್ದಂಗೆ. ಬ್ಯಾಂಕ್ ಸೌಲಭ್ಯದಿಂದ ಮತ್ತಷ್ಟು ಉತ್ತೇಜನ ದೊರೆತಂತಾಗಿದೆ ಅಂತಾರೆ ಹನುಮಂತಪ್ಪ. ಈ ಬ್ಯಾಂಕ್ನಲ್ಲಿ ಸೀರೆಯ ಬೆಲೆಗೆ 80% ಸಾಲ ನೀಡಲಾಗ್ತಾ ಇದೆ. ಈಗಾಗಲೇ 300ಕ್ಕೂ ಹೆಚ್ಚು ಸೀರೆ ಅಡವಿಟ್ಟುಕೊಂಡು 3 ಲಕ್ಷ ರೂಪಾಯಿ ಲೋನ್ ನೀಡಲಾಗಿದೆ. ಸಾಲ ಮರುಪಾವತಿಗೆ 3 ತಿಂಗಳ ಅವಕಾಶ ನೀಡಲಾಗುತ್ತೆ. ಮರುಪಾವತಿ ಮಾಡದಿದ್ದರೆ ಹರಾಜು ಹಾಕಲಾಗುತ್ತೆ. ಷರತ್ತುಗಳಿಗೆ ಒಪ್ಪಿಕೊಂಡವರಿಗಷ್ಟೇ ಸಾಲ ಸೌಲಭ್ಯ ನೀಡಲಾಗ್ತಾ ಇದೆ. ಈಗ ಬೇರೆ ಸೀಸನ್ದೊಳಗೆ ನಾವು ಅವರು ಮಾರ್ಕೆಟಿಗೆ ಹೋದ್ರೆ 100 ರೂಪಾಯಿ ತನಕ ಕಡಿಮೆ ಸೀರೆಗೆ ರೇಟ್ ಕೇಳ್ತಾರೆ. ಅವರು ಇಲ್ಲಿಟ್ಟರೆ ಅವರಿಗೆ 3 ತಿಂಗಳ ತನಕ 30 ರೂಪಾಯಿ ಬಡ್ಡಿ ಬೀಳ್ತಾರೆ. 30 ರೂಪಾಯಿ ಬಡ್ಡಿ ಬಿದ್ದರೆ ಇನ್ನೂ 70 ರೂಪಾಯಿ ಅವರು ಲಾಭದೊಳಗೆ ಇರ್ತಾರೆ. ನೇಕಾರಿಗೆ ಅನುಕೂಲ ಆಗಲಿ ಅಂತ ಮಾಡಿದೆವು ಒಂದು ಹೊರತು ನಮ್ಮ ಬ್ಯಾಂಕಿಂಗ್ ಬಿಸ್ನೆಸ್ಗೆ ಬೆಳೀಲಿ ಅಂತಲ್ಲ. ಇದೊಂದು ಎಡಿಷನಲ್ ಉತ್ಪನ್ನ ಅಷ್ಟೇ. ನೇಯ್ದಿರೋ ಸೀರೆಗಳನ್ನು ಗೋದಾಮುಗಳಲ್ಲಿ ಇಟ್ಟು ಖಾಲಿ ಕೈಯಲ್ಲಿ ಕೂರೋ ಬದಲು ಸಾಲ ಪಡೆದು ಬಂಡವಾಳ ಮಾಡಿಕೊಂಡು ಮತ್ತಷ್ಟು ಸೀರೆ ನೇಯಲು ನೇಕಾರರಿಗೆ ಅನುಕೂಲವಾಗಿದೆ. ಹಬ್ಬದ ದಿನಗಳಲ್ಲಿ ಬಿಡುಗಡೆ ಮಾಡಿಕೊಂಡ್ರೆ ಮಾರಾಟದಿಂದ ಲಾಭವೂ ಕೈಗೆಟುಕುತ್ತೆ. ಆದರೆ ಸೀರೆಗಳನ್ನು ಅಡವಿಟ್ಟುಕೊಂಡ ಬ್ಯಾಂಕ್ ಹುಷಾರಾಗಿರಬೇಕು. ಇಲ್ಲಿ ಹೆಗ್ಗಣಗಳ ಬಾಯಿಗೆ ಸೀರೆಗಳು ತುತ್ತಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಬ್ಯಾಂಕ್ನದ್ದು. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್.